ನನ್ನ ಹತ್ರ ಪೆಟ್ ತಿನ್ನುವೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ರಂಗ, ನೀನ್ ನಿತ್ಕೋ. ಇದೇನ್ ಕ್ಲಾಸಾ ಇಲ್ಲ ಡ್ಯಾನ್ಸಿಂಗ್ ಸ್ಟೇಜಾ? ಬೆಳಿಗ್ಗೆ ಬಂದು ಓದ್ಕೊಳ್ಳೋದ್ ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ಯಲ್ಲ. ಸಾರಿ ಸರ್. ಸರಿ, ABCD ಹೇಳು. ABCD of Z. ಮತ್ತೊಂದ್ಸಲ ಹೇಳು ಸರಿಯಾಗಿ. ABCD Z. ಬಾಯಲ್ಲಿ ನವಲಕ್ಕಿ ಹಾಕೊಂಡಿದ್ಯಾ? ಸರಿ ಹೇಳೋಕ್ಕಾಗಲ್ವಾ? ಹೋಗ್ಲಿ ಬಿಡು, ಈ ರೀತಿ ಹೇಳು. A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಏನು? D ಫಾರ್ ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ ಗೆಳೆಯ, ಎಂದೂ ನಿಜವಲ್ಲ. ಲ ಬಂತು ಸರ್. ಲದಿಂದ ಈಗ ನೀವು ಹೇಳಿ. ಚಬ್ಬಾಷ್ ಮಗನೆ, ನಿಂಗೆ ಪಾಠ ಕಲಿಸ್ತಿದ್ರೆ ನೀನ್ ಅಂತಾಕ್ಷರಿ ಆಡ್ತಿದ್ಯಾ? ತಗೋ. ಪ್ರದೀಪಾ, ನೀನಿತ್ಗೋ. ನಿನ್ ಸ್ಟಡಿ ಹೇಗ್ ನಡೀತಿದೆ? ಸರ್, ಏನಂತ ಹೇಳಿ, ಸ್ಟಡಿ ನಡೀತಾ ಎಷ್ಟು ದೂರ ಹೋಯ್ತು ಅಂದ್ರೆ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಹೆಂಗ್ ಗೊತ್ತಾಗುತ್ತೆ? ಸ್ಟಡಿ ಮಾಡಿದ್ರೆ ತಾನೇ ಗೊತ್ತಾಗೋದು. 2 ಪ್ರಾಣಿ ಹೆಸರೇಳು ಈಗ. ಸರ್, ನಾಯಿ. ಓಕೆ, ಮತ್ತೊಂದು? ನಾಯಿ ಮರಿ. ಹಿಂಗಾದ್ರೆ ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆದಂಗೆ. ಕೂತ್ಕೋ. ಲೋ ದಡ್ಡ, ನೀನಿತ್ಕೋ. ಸರ್, ದಡ್ಡ ಅಂತೆಲ್ಲ ಹೇಳ್ಬೇಡಿ. 1ರಿಂದ 20 ಮಗಿನೂ ಬಾಯ್ಪಾಟಿದೆ ನಂಗೆ. ಕೇಳಿದ್ರೆ ಪಟ ಪಟ ಅಂತ ಹೇಳ್ತೀನಿ. ಅಂದ್ಬಿಟ್ಟ ದಡ್ಡ ಅಂತ. ಅದೆಲ್ಲ ಸರಿ, ನಿನ್ನೆ ಯಾಕೆ ಬರ್ಲಿಲ್ಲ ಸ್ಕೂಲಿಗೆ? ಸರ್, ಅದು ಆರಾಮಿರ್ಲಿಲ್ಲ, ಹೊಟ್ಟೆ ನೋವಾಗಿತ್ತು, ಮಲಗಿದ್ದೆ ಸರ್. ಇಲ್ಲ ಸರ್, ಸುಳ್ಳು ಹೇಳ್ತಿದ್ದಾನೆ. ನಿನ್ನೆ ಬಂದಿದ್ದ, ಕ್ಲಾಸಿಗೆ ಬರ್ಲಿಲ್ಲ ಅಷ್ಟೇ. ಏನು, ಕ್ಲಾಸಿಗೆ ಬರ್ಲಿಲ್ವಾ? ಏನ್ ಮಾಡ್ತಿದ್ದ ಮತ್ತೆ? ಸರ್, ಸ್ಕೂಲ್ ಮುಂದೆ ಇರೋ ಅಂಗಡಿಲಿ ಕೂತ್ಕೊಂಡು PUBG ಫ್ರೀ ಫೈರ್ ಆಡ್ತಿದ್ದ. ಕ್ಲಾಸಿಗೆ ಬರ್ದೆ ಗೇಮ್ ಆಡ್ತೀಯ? ನಾಳೆ ಬರ್ಬೇಕಾದ್ರೆ ಪೇರೆಂಟ್ಸ್ ಕರ್ಕೊಬಾ ನೀನು. ಈಗ ಕೂತ್ಕೋ. ಸರಿ ಮಕ್ಕಳೇ, ನಿನ್ನೆ ಇಲಿ ಮೇಲೆ ಪ್ರಬಂಧ ಬರೀಲಿ ಕೊಟ್ಟಿದ್ದೆ. ಯಾರ್ಯಾರು ಬರೀಲಿಲ್ಲ ನಿಂತ್ಕೊಳ್ಳಿ. ನೀನ್ ಯಾಕೆ ಬರೀಲಿಲ್ವಾ? ಸರ್, ನಮ್ಮನೇಲಿ ಫುಲ್ ಹುಡುಕ್ದೆ ಸರ್, ಇಲಿನೇ ಸಿಗ್ಲಿಲ್ಲ ಬರೀಲಿಕ್ಕೆ. ನೀನ್ ಯಾಕೆ ಬರೀಲಿಲ್ವಾ? ಸರ್, ನಂಗೆ ಇಲಿ ಸಿಕ್ಕಿತ್ತು, ಆದ್ರೆ ಇಲಿ ಮೇಲೆ ಹೆಂಗ್ ಬರೆಯೋದು? ಅಷ್ಟು ಸಣ್ಣ ಇಲಿ ಮೇಲೆ ಬರೆದ್ರೆ ಅಷ್ಟೇ ಅಲ್ಲದೆ, ಇಲಿ ಮೇಲೆ ಪ್ರಬಂಧ ಬರೆದ್ರೆ ನೀವು ನೋಡೋಕ್ ನಾನು ಇಲಿನ ಸ್ಕೂಲಿಗೆ ತರಬೇಕಾಗುತ್ತೆ. ಅದಕ್ಕೆ ನಾನು ಬರೀಲಿಲ್ಲ ಸರ್. ನೋ ಬುದ್ಧಿವಂತ, ಇಲಿ ಮೇಲೆ ಪ್ರಬಂಧ ಬರಿ ಅಂದ್ರೆ ಇಲಿ ಬಗ್ಗೆ ಪುಸ್ತಕದಲ್ಲಿ ಪ್ರಬಂಧ ಬರ್ಕೋಬಾ ಅಂತ. ನೀವು ಉದ್ಧಾರ ಆಗಲ್ಲ ಬಿಡಪ್ಪ. ನೀವಿಬ್ರೇನ್ ಮಾಡ್ತಿದ್ದೀರಾ? ಏನಿಲ್ಲ ಸರ್, ಏನಿಲ್ಲ. ನಾನಿಲ್ಲಿ ಸೀರಿಯಸ್ ಆಗಿ ಕ್ಲಾಸ್ ತಗೊಳ್ತಿದ್ರೆ ನೀವು ಆಟ ಆಡ್ತಾ ಇದ್ದೀರಾ? ತಗೊಳ್ಳಿ.